ಹಲೋ. ಹಲೋ ಸ್ವಾಮಿ. ಅಲ್ಲ ಅಣ್ಣವ್ರೆ, ಯಾಕೆ ಕಟ್ ಮಾಡಿರಿ? ಇದನ್ನೊಂದು ಅರ್ಧ ಗಂಟೆ ಬಿಟ್ಟು ಮಾಡಿ ಅಂತ ಅಂದ್ರಲ್ಲ. ಇಲ್ಲ, ಈಗ ಅವರು ಇದು ಅರ್ಧ ಗಂಟೆ ಬಿಟ್ಟು ಮಾಡಿ ಅಂತ ಅಂದ್ರಲ್ಲ. ನಾನು ಮಳೆ ನಿಂತಿತ್ತು, ಒಂಚೂರು ನೀರು ಮುಟ್ಟು ಬರೋಣ ಅಂತ ಹೊರಟಿದ್ದೆ ಸ್ವಾಮಿ. ಮುಖ ತೊಳೆದು ಈ ಬತ್ತಿ ಇಟ್ಕೊಂಡು, ಓ ಕುಂಕುಮ ಇಟ್ಕೊಂಡು, ದೇವ್ರಿಗೆ ಕಡ್ಡಿ ಹಚ್ಬಿಟ್ಟು ಹೋ ಶರ್ಟ್ ಹಾಕಂಬೇಡ. ಹೋ ಈಗ ಈಗ ಹ್ಞೂ ಅವ್ರು ಫೋನ್ ಮಾಡ್ತಾರೆ, ರೆಡಿಯಾಗು, ಹೇಳ್ತಾರೆ ಡೀಟೈಲ್. ಇದು ಬಟ್ಟೆ ಇದು ಸ್ನಾನ ಮಾಡ್ಬೇಕಾ? ಬೇಡ, ಪಂಚೆ ಉಟ್ಕೊಳಮ್ಮ. ಆಯ್ತು ಸ್ವಾಮಿ. ಸ್ನಾನ ಬಟ್ಟೆ ಪಂಚೆ ಉಟ್ಕೊಂಡು ಅಲ್ಲ, ಸ್ನಾನ ಮಾಡ್ಬೇಕು ಅಂತ ಮಾಡ್ತೀವಿ. ಎಷ್ಟೊತ್ತು ಒಂದ್ 2 ಚೊಂಬು ಹಂಗೆ ಉಯ್ಕೊಂಡ್ ಬರೋದಲ್ವರ? ಬೇಡ ಕಣಣ್ಣ, ನೀವು ಆ ಥರ ಬೀಳ್ತೀರಾ. ಮಕ ತೊಳ್ಕೊಂಡು ಹಸಿನ ಗಂಜ ಹಾಕ್ಕೊಂಡು, ಹಸಿಲ್ಲ, ಸೀಮೆ ಹಸ್ಗಳವೆ. ಅದ್ರದ್ದು ಗಂಜ ಹಾಕ್ಕೊಂಡು, ಕುಂಕುಮ ಇಕ್ಕೊಂಡು, ವಿಭೂತಿ ಇಕ್ಕೊಂಡು, ಸ್ವಾಮಿಯವರು ಧ್ಯಾನದಾಗವ್ರೆ. ಓ ನಾನು ಎದ್ದೇಳ್ತಿದ್ದಂಗೆ ಮಾಡಿಸ್ತೀನಿ. ಓ ಏನೇನು ಹೇಳ್ಕೊಬೇಕು ಹೇಳ್ಕೊಂಬಿಡು. ಅಲ್ಲಿ ಸಂಸಾರದಲ್ಲಿ ಮನೇಲಿ ಕಿರಿಕಿರಿ ಆತವೆ. ಇಲ್ಲಿ ಮನೆಗೆ ಒಂದ್ ಸ್ವಲ್ಪ ನಮ್ಮ ಮನೆಯವರು ಒಂದ್ ಸ್ವಲ್ಪ ಜಾಸ್ತಿ ಒಂಥರ ತಿಕ್ಲಿ ಆಡ್ದಂಗೆ ಆಡ್ತಾರೆ ಸ್ವಾಮಿ ಯಾವಾಗ್ಲೂ. ಸರಿ ಮಾಡ್ತಾರೆ, ಅವೆಲ್ಲ ಸರಿ ಮಾಡ್ತಾರೆ, ಉಸಿರು ಬಿಡ್ದಂಗೆ ಮಾಡ್ತಾರೆ. ಆಮೇಲೆ ಇದೊಂದು ಕೇಳಂದ್ರ, ಇದು ಯಾವ್ದೋ ಒಂದು ನಮ್ಗೆ ಫೋನು ಮಾಡಿ ಮಾಡಿ ನಮ್ದು ಮನೆಗೆ ಬಟ್ಟೆ ಬರೆ ಎಲ್ಲ ಸುಟ್ಟಾಕ್ಯವ್ರ ಸ್ವಾಮಿ. ಮಾತಾಡಿ ಅವೆಲ್ಲ ಕಟ್ ಮಾಡ್ತಾರೆ. ಆಯ್ತು ಸ್ವಾಮಿ. ಕಟ್ ಮಾಡಿ ಬರೇ ಮೈಲಿರ್ರಿ. ಬರೇ ಮೇಲೆ ಇರ್ಬೇಕಾ ಸ್ವಾಮಿ? ಪಂಚ ಉಟ್ಕೊಂಡು ಬರೇ ಮೈಲಿರ್ರಿ. ಹಾ. ಧರ್ಮಸ್ಥಳದಾಗ ದರ್ಶನಕ್ಕೆ ಹೋಗ್ತೀವಲ್ಲ. ಓಹೋ, ಅದೇ ಇದು ಮೈ ಮೇಲೆ ಬಾಡಿ ಇಲ್ದಂಗೆ ಬರೇ ಒಂದ್ ಪಂಚೆ. ಅಲ್ಲಿ ಮನೆ ಅಕ್ಕಪಕ್ಕ ಏನೋ ಮರಗಳವ. ಹಳ್ಳಿ ಮರ ಐತೆ ಸ್ವಾಮಿ ಒಂದು ರೋಡಾಗಿ. ಊದ್ಗಡ್ಡೆ ಹಚ್ಚಿ ಅಲ್ಲೇ ಚುಚ್ಚಿಬಿಡು. ಈಗ ಮನೇಲೆ ಹಚ್ಕೊಂಡು ಹೋಗು. ಅಲ್ಲಿ ಬೆಳಗ್ಗೆ ಬಿಟ್ಟು ಅಲ್ಲೇ ಬುಡದಲ್ಲೇ ಚುಚ್ಚಿಬಿಟ್ಟು ಮೂಡ್ಗಡಿಕೆ ಕೈ ಮುಗಿದ್ಬಿಟ್ಟು ಹತ್ತು ಕಡೆಗೆ ನೋಡಬೇಡ, ಮನೆ ತಕ್ಕ ಬಾಗ್ಲಿಗೆ ಬಂದ್ಬಿಡು. ಆಯ್ತು. ಕಾಲು ತೊಳಿಬೇಡ. ಆಯ್ತು. ಎಷ್ಟು ಎಕರೆ ಐತಣ್ಣ ಜಮೀನು? ನಮ್ದು ಒಂದು 9 ಎಕರೆ ಐತೆ ಸ್ವಾಮಿ. ಪರವಾಗಿಲ್ಲ, ಕುಬೇರ ರಾತಿ ಹೋಗು. ನಮ್ಮ ಒಬ್ಬರದೇ ಅಲ್ಲ, ಅಂತ ನಮ್ದಿರೆಲ್ಲ ಇದ್ದೀವ್ರಿ. ಸ್ವಾಮಿಗಳು ನಂಬಿಡಪ್ಪ, ಕುಬೇರ ಆತೀವು. ನನ್ನ ತಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ ಸ್ವಾಮಿ ದೇಶ ಒಳಗೆ. ನಿಮ್ಮದು ಬಿಡಿ, ಅದು ಇದು ನೋಡಿ, ಇದು ರಾಜ್ಯನ ಕನಸಿಗೆ ಬಂದೈತಲ್ಲ. ಕನಸಿಗೆ ದುಡ್ಡಿನ ಕಂತೆ, ಆಮೇಲೆ ಇದು ನಾವು ಇವಾಗ ಏರೋಪ್ಲೇನ್ ಆಗಿ ಓಡಾಡ್ತೀವಿ. ಆಮೇಲೆ ಎಂತದ್ದು ಎಂತದ್ದು ಕೋಟ್ಯಾಂತರ ರೂಪಾಯಿ ನಮ್ ತಲೆಡಿಗೆ ಬಂದು ಸಿಕ್ತೈತೆ, ಮನೆ ಕಂತೈತಲ್ಲ. ಹಂಗ ನಿಮ್ಗೆ ಬಂದು ಸಿಕ್ಕಿರೋದು ಅದು ಬಿಂದಿಗೆ ಅಂತಂದ್ರೆ ಕೋಟಿ ಜನದಾಗ ಒಬ್ರಿಗೆ ಅದು ಕನಸು. ಇವಾಗ ಟಿ ಮಾರನು ಪ್ರಧಾನ ಮಂತ್ರಿ ಆದಂಗ ನಿಮ್ಗೆ ಅಂತ ಅನ್ನಿಸ್ತೈತೆ ಸ್ವಾಮಿ ನನಗೇನು. ಅಲ್ಲಲ್ಲ, ಈಗ ನಿಮ್ದು ಇವಾಗ ನೀವು ಕುರಿ ಕಾಯ್ತಿದ್ದವರು ಅಂತಂದ್ರೆ ಲೆಕ್ಕ ಹಾಕಿ ಇವಾಗ 24 ಲಕ್ಷ ರೂಪಾಯಿ ಕಾರ್ ಕೊಡ್ಸಿದೀವಿ ಅಂತ ಅಂದ್ರೆ 45 ಲಕ್ಷ ರೂಪಾಯಿ ಹಣ. ನೋಡಿ, ಇವಾಗ ಕುರಿ ಕಾಯ್ತಿದ್ದವರು ಜೀವನ ಕಷ್ಟ ಅಂತ ಅಂದ್ರೆ ಈಗ ಮೋದಿ ಅವರು ಟೀ ಮಾರ್ತಿದ್ರೆ ಅಂತ ಮೊದ್ಲು. ಹೌದು. ಟೀ ಮಾರ್ತಿದ್ದವ್ರು ಇವಾಗ ಪ್ರಧಾನ ಮಂತ್ರಿ ಆದ್ರು. ಆಮೇಲೆ ಈಗ ಹಿಂಗೆ ನಾನು ಹೇಳಿದ್ದೆ, ಇದು ತಪ್ಪು ತಿಳ್ಕೊಬೇಡಿ, ಹಿಂಗ್ ಬಿಂದಿಗೆ ಸಿಕ್ತು ಅಂದಿದ್ಕೆ. ಇಲ್ಲ, ಸ್ವಾಮಿಯವ್ರು ನಂಬಿ. ಆಯ್ತು. ನಾವು ದೇವರು ದಿಂಡ್ರು ಇಡೀ ದೇಶನೇ ಹುಟ್ಟು ಬಂದು ನಾವೆಲ್ಲೂ ಒಳ್ಳೇದಾಗಲಿಲ್ಲ. ನಾವು ದೇಶಕ್ಕೆ ಹೋಗೋದೇನು ದೇವ್ರ ಪೂಜೆ ನೋಡಕ್ಕೆ ಹೋಗ್ತೀವಿ ಅಷ್ಟೇ. ದೇವ್ರು ಒಳ್ಳೇದು ಮಾಡ್ತಾರೆ ಅಂತ ಹೋಗಲ್ಲ. ಸ್ವಾಮಿಯವ್ರದ್ದು ಆಯ್ತಾ? ಸ್ವಾಮಿಯವರು ಏನು ಊಟ ಕೂತಾರ ಸ್ವಾಮಿ? ಒಂದು 10 ನಿಮಿಷ ಕಟ್ ಮಾಡು. ಹ್ಞೂ ಸ್ವಾಮಿ. ಧ್ಯಾನದಲ್ಲ ಅವ್ರು ಕಟ್ ಮಾಡು. ಧ್ಯಾನ ಮಾಡ್ತಾವ್ರ? 10 ನಿಮಿಷ. ಹಲೋ, ಅವ್ರ ಊಟದ್ದೇನು ಪ್ರಸಾದ? ಅವರು ಹಣ್ಣು ಹಂಪಲು ಅಷ್ಟೇ. ಬಿಡಿ ಸ್ವಾಮಿ, ಅವ್ರ ಹಂಗಿರೋವತ್ತಿಗೆ ಮತ್ತೆ ನೋಡಿ ಸಂಸಾರನೇ ತ್ಯಜಿಸಿ ಎಳ್ನೀರು. ಆಮೇಲೆ ನಾವು ಟೌನ್ಗಳಲ್ಲಿ ಅಂಗಡಿಗೆ ಹೋದ್ರೆ ಫ್ರೂಟ್ ಕೊಡಿ ಅಂತ ಒಂದು ತಿಂತೀವಿ ನೋಡು. ಆ ಥರ ಎಲ್ಲ ಮಿಕ್ಸ್ ಹಣ್ಣುಗಳು. ಮಿಕ್ಸ್ ಹಣ್ಣು. ಆಮೇಲೆ ಬಾದಾಮಿ. ಅದೇ ಒಟ್ನಾಗಿ ಇದು ಈ ನಮ್ಮ ಇದ್ರಾಗೆ ಶಿವಕುಮಾರ ಸ್ವಾಮೀಜಿ ಇದು ಐಕ್ಯವಾಗ ಟೈಮಲ್ಲಿ ಹಣ್ಣಿನ ರಸ ಕುಡಿಯೋರು ಅಷ್ಟೇ. ಇವರು ಹಣ್ಣಿನ ನೀರು ಕುಡಿಯೋಲ್ಲ, ಹಣ್ಣಿನ ರಸನೇ. ಒಳ್ಳೇದು. ಪಾಕ್ ಪೂಜೆ ಮಾಡ್ರೆ ನೀವೇ ಪುಣ್ಯವಂತರು.
ಸಿಕ್ಕಿದ್ದು ನಮಗೆ ಅಣ್ಣರೇ ಹಾ ಸುಮಾರು 20 ವರ್ಷದಿಂದ ನಮ್ಮ ವನವಾಸ ದೇವ್ರಿಗೆ ಮುಟ್ತಾ ಇತ್ತು. ಹಾ ಆಮೇಲೆ ಅವರು ಸಿಕ್ಕುಟ್ಲು ನಾವು ಸ್ವಾಮಿ ನೀವೇ ಓಪನ್ ಮಾಡಿ ಅರ್ಧ ತಗೊಂಡು ಹೋಗಿಬಿಡಿ ಇಂದು. ಹಾ ಬೇಡ ಭಕ್ತರು ನೀನು 5 ರೂಪಾಯಿ ಹಾಕು ಸಾಕು ನನಗೇನು ಬೇಡ ಅಂದ್ಬಿಟ್ಟು. ನಮ್ಗೂ ಹಂಗೆ ಅಂದ್ರು ಸ್ವಾಮಿ. ಫಸ್ಟ್ಗೆ ನೀವು ಮನ್ಸು ಬಂದಾಗ ನೀವು 5 ರೂಪಾಯಿ ಹಾಕಿ ಎಷ್ಟನ್ನ ಹಾಕಿ ನಾವು ಇಷ್ಟೇ ಅಂತ ಕೇಳಲ್ಲ, ನಾನು 1 ಗಂಟೆ ಮಾಡ್ಕೊಡ್ತೀನಿ ಅಂತ ಅಂದು. ಅದಕ್ಕೆ ನಾವೇನು ಮಾಡ್ದು ಅವ್ರದ್ದು ಋಣ ಅವರಿಂದ ನಮ್ಗೆ ಒಳ್ಳೇದಾಗೈತೆ. 45 ಅಲ್ಲ 50 ಲಕ್ಷ ಹೋದ್ರು ಹೋಗ್ಲಿ ಅವ್ರಿಗೆ ಕಾರ್ ಕೊಡಿಸ್ಬಿಡ್ತೀವಿ ಅಂತ ಮನಸ್ಸಿನಲ್ಲಿ ಅನ್ಕೊಂಡಿದ್ದು. ನಾವು ಮಕ್ಕಳು ಮೊಮ್ಮಕ್ಕಳು ಅಣ್ಣ ತಮ್ಮದಿರು ಎಲ್ಲ 2 ಕಾರ್ ಮಾಡ್ಕೊಂಡು ಬಂದಿದ್ದೀವಿ. ಅವ್ರು ಮಾಡ್ತಲ್ಲಿದ್ದೀವಿ. ಮೊದಲು ಸಲ ಇದು ಒಂದು ನಿಮಿಷ ಸ್ವಾಮಿಗಳು ಬಂದಿರು ಕಟ್ ಮಾಡಿ ಹಂಗೇನೆ. ನೀವು ಗುಟ್ಟಾಗಿ ಕೇಳಿ ಒಂದ್ ಮಾತು ಅಥವಾ ಯಾವ್ದೋ ಒಂದು ಸುಮ್ನೆ ನಮ್ಗೆ ಸಂಸಾರದಾಗೆ ಇದು ಏನೋ ಖ್ಯಾತಿ ತಂದಿಕ್ಕದು. ಹೆಸರು ನನ್ನ ಹೆಸ್ರ ಅಲ್ಲ ಅವರು ಖ್ಯಾತಿ ಅದನ್ನು ಸ್ವಾಮಿಯವ್ರಿಗೆ ಹೇಳಿ. ಅಲ್ಲ ಏನೋ ಬೇಜಾರು ಮಾಡ್ಕೊಂಡರು ಅಂತ ಈಗಲೇ ಹೇಳಕ್ ಹೋಗ್ಬೇಡಿ. ಆಯ್ತು ಸ್ವಾಮಿ. ಈಗಲೇ ಅವರೇ ಬಾಯ್ಬಿಟ್ಟು ಎಲ್ಲ ಹೇಳ್ತಾರೆ. ನಿಮ್ಮ ಜಾತಕನೇ ಹೇಳ್ತಾರೆ ಅವರು. ನಾವು ಕುರಿ ಮರಿ ಕುರಿ ಸವೆ ರಪ್ಪಿತ್ತೈತೆ ಮುಷ್ಣಿಟ್ಟದೆ ಅಂತ ಹೇಳಿದವರು ನಮ್ಗದು ಈ ಕುರಿ ಕಾಯೋನೋ ಬಾಡ ಹೇಳ್ತಾನೆ ನೋಡಿ. ಇವರು ಯಾರು ಹನುಮಂತರಾಯಿ ಬಂದಂಗ ನಾವ್ ಈಚೆಗೆ ಬಂದ ತಿಳ್ಕೊಬೇಕು. ಏನ್ ನೋಡಿ ಸ್ವಾಮಿ, ಆ ಕುರಿ ಕಾಯರು ಅಂತಂದ್ರೆ ಯಾವ್ದೋ ಒಂದು ರೊಪ್ಪದಾಗೆ ಒಂದು ಗುಡ್ಲೊಳಗಿದ್ದಾರ ಅವರು. ಆದ್ರಿಂದ ಸ್ವಾಮಿಯವ್ರು ನಂಬಿರೋದ್ರಿಂದ ಇತಿಹಾಸದಲ್ಲಿ ಕೈ ಬಿಡಲ್ಲ. ನಾವು ನಮ್ಮ ಅಪ್ಪನ ಫೋಟೋ ಇಕ್ಕೊಂಡಿಲ್ಲ, ಅವರ ಫೋಟೋಗಳು ಇಕ್ಕೊಂಡಿದೀವಿ. ಚೆನ್ನಾಗಿ ನಾವು ಡೆವಲಪ್ ಡೆವಲಪ್ ಆಗಿದ್ದೀವಿ ಎಂದು ಕುರಿ ಬಿಟ್ಟಿಲ್ಲ. ಅಲ್ಲ ಅದು ಇದಾದ್ರ ವಂಶ ಪಾರಂಪರ್ಯ ಅದ್ರಿಂದಲೇ ಒಂಚೂರು ಅವತ್ತಿನ ಗಂಜಿ ಇತ್ತಲ್ರ. ಹೌದೌದೌದೌದು. ಆದ್ರಿಂದ ಚೆನ್ನಾಗಿದ್ದೀವಿ. ಇದನ್ನ ಒಂದ್ ಮಾತು ಯಾರು ಏನಿಲ್ಲ ಸ್ವಾಮಿ, ನಾವು ಏನೋ ಜೀವನ ಮಾಡಕ್ ಒಂದ್ ಅಂಗಡಿ ಪಂಗಡಿ ಇಕ್ಕೊಂಡ್ ಹೆಂಗೋ ಒಂಚೂರು ನೀವು ಮಾತಾಡ್ತಿದ್ದಂಗೆ ನಿಮ್ಗೆ ಶತ್ರುಗಳು ಎಷ್ಟು ಜನ ಅವ್ರೆ, ಸ್ತ್ರೀ ಸಂಬಂಧ ಎಷ್ಟವ್ರೆ ಅಂತ ಇವ್ರು ಹೇಳೇ ಬಿಡ್ತಾರೆ. ನಿಮ್ ಮನೆಗಳಲ್ಲಿ ಇರೋದ್ರಿಂದ ಇವರು ಏನು ಬಾಯಿ ಬಿಟ್ಟು ಹೇಳ್ತಿಲ್ಲ. ಮನೆ ಸಂಸಾರ ಹೆಂಗಸರು ಮಕ್ಳು ಇರೋದ್ರಿಂದ ಏನು ಹೇಳ್ತಿಲ್ಲ. ಇವ್ರೇನ ಹೇಳ್ಬೇಕು ಅಂದ್ರೆ ಫ್ರೀ ಟೈಮು ಎಲ್ಲಾನ ಮಠದಿಂದ ಈಚೆಗಡೆ ಇವರು ವಿಶ್ರಾಂತಿಗೆ ಬರ್ತಾರಲ್ಲ, ಇದು ಇದಕ್ಕೆ ಎಂತದು ಫೀಲ್ಡ್ ವರ್ಕ್ ಅಂತ ಬರ್ತಾರ, ಇದೆಂತದ್ದು ಇದಕ್ಕೆ ವಿಶ್ರಾಂತಿ ಅಂತ ಅದೇ ಪಾರ್ಕಿಂಗ್ ಬರ್ತಾರಲ್ಲ ಅಂತಾರಲ್ಲ ಹಂಗೆ. ಅವ್ರದ್ದು ತೋಟ ಐತಲ್ಲ, ತೋಟದ ಒಂದು ರೌಂಡ್ ಬರ್ತಾರೆ ಮಧ್ಯಾಹ್ನ ಕರೆಕ್ಟಾಗಿ 2:30-3 ಗಂಟೆಗೆ ಈಚೆಗೆ ಬರ್ತಾರೆ ಮರದಿಂದ. ಅವಾಗ ಅದನ್ನ ನಾವು ನೀವು ಮಾತಾಡ್ದಂಗೆ ಇಬ್ಬರೇ ಇರಬೇಕು. ಅದೆಲ್ಲ ಮಾಡ್ತಾರೆ. ಅದೇ ಇದು ನೀವು ಇವಾಗ ಕಾರ್ ಎಲ್ಲಿ ನಿಲ್ಸಿದ್ರಿ ಹೇಳಿ? ಕಾರ್ ಅವ್ರ ಮಠದ ಮುಂದೆಲ್ಲ ತಂದಿದೀವಿ. ಅಲ್ಲ ಸ್ವಾಮಿ, ಅವರು ಇದ್ರು ಅಡೆಗೆ ಸಮುದ್ರ ಮೀನು ಪಾನೆಲ್ಲ ಇದ್ದು. ನಾವು ಒಂದ್ಸಲ ಹೋಯ್ದು ಅಡೆಗೆಲ್ಲ ಹೊಳೆ ಐತೆ, ಮ್ಯಾಗಡೆಗ ಮೆಟ್ಲು ಮೇಲೆ ಒಂದು ಕುದುರೆ ಒಳಗೆ ಬರ್ತಾರೆ ಅಂತ ಅನ್ನೋರು. ಆಮೇಲೆ ಆ ಕಡೆಗೆಲ್ಲ ಕಾಡಗೊಂದು ಮನೆ ಇದು ಮಠ ಇದ್ದಾಗ ಅವ್ರೆ ಅಂತ ಅಂದ್ರೆ ಆ ಸ್ವಾಮಿಗಳು ಯಾವ ಸ್ವಾಮಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ. 2 ಕಿಲೋಮೀಟ್ರು ಅಲ್ಲಲ್ಲ, ಇದು ಶಾರದಾಂಬೆ ದೇವಸ್ಥಾನ ಕಲ್ರಥ ಐತ್ರಲ್ಲ, ಅಲ್ಲೊಂದು ಹೊಳೆ ಐತೆ. ಹೊಳೆ ಒಳಗೆ ಪುರಿ ಹರಿಸ್ಬಿಟ್ರೆ ಮೀನೆಲ್ಲ ಒದ್ದಾಡ್ತವೆ. ಹೌದೌದೌದು. ಅಲ್ಲಿ ನಿಂತ್ಕೊಂಡು ನೋಡ್ರಿ, ಮ್ಯಾಗಡೆಗೆ ಒಂದು ಮೆಟ್ಲು ಮಾಡ್ಯಾರೆ. ಹೊಳೆ ಮೇಲ್ಗಡೆ ಒಂದು ಮೆಟ್ಲು ಅಲ್ಲ, ಎಂತದ್ದು ರೋಡ. ಹೌದೌದು. ಅಲ್ಲಿರೋ ಸ್ವಾಮಿಗಳು ಅಥವಾ ಇನ್ನ ಬೇರೆ ಸ್ವಾಮಿ ಅಂತ ನಾನು ಕೇಳ್ತಾ ಇದ್ದೀನಿ. ಅಲ್ಲೇ ಇರೋರು ಅವ್ರೇನು. ಕಾರು ಇಲ್ಲಿಂದ ಇಲ್ಲಿಗೆ ಬರ್ಬೇಕಾ ಹೊಳೆ ದಾಟಿ? ಅವ್ರದ್ದು ಎಸ್ಟೇಟ್ ಐತೆ, ಬಂಗ್ಲೆ. ಆ ಕಡೆಗೆ ತೋಟ ಫಾರೆಸ್ಟ್ ಐತಲ್ಲ ಆ ಕಡೆಗೆ. ಅವ್ರ ಅಪ್ಪ ಅವ್ರ ಅಜ್ಜಿ ಎಲ್ಲ ಅಲ್ಲೇ ಇರೋರು. ತಂದೆ ತಾಯಿಗಳು ಇದಾರೆ ಇನ್ನು ಅವ್ರೆ ಅಣ್ಣಣ್ಣ ಅಜ್ಜಿರು ಚೆನ್ನಾಗವ್ರೆ. ಏನೋ ಒಟ್ಟಿನಾಗೆ ನಾವು ಬರ್ತೀವಿ ಸ್ವಾಮಿ. ಒಂದ್ಸಲ ಬಂದ್ರೆ ಇದು ಫೋನ್ ನಂಬರ್ ಸ್ವಾಮಿಗಳಿಗೆ ಫೋನ್ ನಂಬರ್ ನಮ್ಗೆ ಕೊಟ್ರೆ ನಾವು ಬಂದು ಆ ಕಡೆಗೆ ಬಂದಾಗ ಫೋನ್ ಹಾಕ್ತಿವಿ ಸ್ವಾಮಿ. ಬನ್ನಿ. ಆಯ್ತು ಸ್ವಾಮಿ. ಯಾವ್ದೋ ಹೊಳೆ ನರಸೀಪುರನ? ಬನ್ನಿ. ಅದ ನಿಮ್ದು ಹೊಳೆ ನರಸೀಪುರನ? ಆನೇಕಲ್ ತಾಲೂಕು. ಆನೇಕಲ್ ತಾಲೂಕು. ಅದೇ ಇದನ್ನ ಕೇಳೋಣ ಬೇಡದ ಸ್ವಾಮಿ?
ಇದನ್ನು ಈಗ ಕೇಳಬೇಡಿ, ಯಾವಾಗನ ನೀವು ಬಿಟ್ಟ ಟೈಮಲ್ಲಿ ಫೋನ್ ಹಾಕಿ. ನನಗೆ ಫೋನ್ ಆಯ್ತು ಸ್ವಾಮಿ. ಒಂದು ಕೆಲಸ ಮಾಡಿ, ಓ ನಾವು ಇರ್ತೀವಿ, ಹಾಂ ಇವತ್ತು ಇರ್ತೀವಿ ಮಾಡ್ತಾಯಿಲ್ಲೇನೆ. ಹಾಂ ಅವ್ರಿಗೆ ಕಾರು ಎಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡು ಒಂದು ಹೋಮ ಐತೆ, ಹಾಂ ಆ ಹೋಮ ಮಾಡಿಸ್ಕೊಂಡು ನಾವು ಬೆಳಗಿನ ಜಾವ ಮನೆ ಬಿಡ್ತೀವಿ. ಓ ಭಕ್ತಾದಿಗಳೆಲ್ಲ ಹೊರಟ್ಬಿಡ್ತಾರೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಫೋನ್ ಹಾಕಿ. ಆಯ್ತು ಸ್ವಾಮಿ ಇಲ್ಲ ಆಯ್ತು. ಅರ್ಧ ಗಂಟೆ ಬಿಟ್ಟು ಅವರೇ ಫೋನ್